छेदन परिणाम जो खम्मस सौ निर्वहणे हेदो स्वभाव संवरो खलो ದೌವ ಸಾವರು ಅಣ್ಣು ಭಾವ ಸಂವರ ದ್ರವ್ಯ ಸಂವರದ ಬಗ್ಗೆ ತಿಳ್ಕೊಳಕತ್ತಾರ. ಯಾವುದು ಆತ್ಮನ ಭಾವಕರ್ಮ ಬುದ್ಧಿಗಳ ಆಶ್ರಯವನ್ನು ತಡೆಯಲು ಕಾರಣವಾಗಿದೆಯೋ ಅದು ಭಾವ ಸಂವರವಾಗಿದೆ. ಕರ್ಮ ರೂಪ ಬುದ್ಧಿಗಳ ದ್ರವ್ಯದ ಆಶ್ರಯವನ್ನು ತಡೆ ಹಿಡಿಯುವುದು ನಿಶ್ಚಯದಿಂದ ಅನ್ಯ ಅಂದರೆ ದ್ರವ್ಯ ಸಂವರ. ಈಗ ಬೆಂಗಳೂರಿಂದ ಬಂದಿರಿ, ಮೈಸೂರಿಂದ ಬಂದಿರಿ, ಈಗ ನೀವು ಮುನಿಗಳಂತಲೇ ಕುತ್ಕೊಂಡಿರಿ. ಮನೆಯೊಳಗಿದ್ದರೆ ಕರ್ಮ ಬಂದಾಗ್ತಿತ್ತು. ನನ್ನಂತೆಲ್ಲ ಕುತ್ಕೊಂಡಾಗ ನಿಮ್ಗೆ ಏನಾಗ್ತೈತಿ, ಈಗ ಭಾವ ಸಂವರ ಆಗ್ತೈತಿ. ಮನೆಯೊಳಗಿದ್ರೆ ನಿರಂತರ ಕರ್ಮ ಬಂದಾಗ್ತಾ ಇರ್ತಾವೆ. ಏನಾರು ಕೆಲಸ ಮಾಡಿದ್ರು ಮತ್ತೊಬ್ಬರು ಬರ್ತಾರೋ ಇನ್ನೊಬ್ಬರು ಬರ್ತಾರೋ, ಅಲ್ಲಿ ನೀವು ಚೆನ್ನಾಗಿ ಈ ಥರ ಅಧ್ಯಯನ ಆಗೋದಿಲ್ಲ. ಮುನಿಗಳ ಚರಣದಂತೆಲ್ಲ ಕುಂತ್ರಂದ್ರೆ ಯಾವುದೂ ಕೂಡ ನಿಮಗೆ ಕರ್ಮ ಬಂದಾಗೋದಿಲ್ಲ. ಈಗ ಒಳಗೆ ಕುತ್ಕೊಳ್ತೀರಿ ರೂಮ್ನಾಗೆ, ಏನೇನೋ ವಿಚಾರ ಬರ್ತಿರ್ತಾವೆ, ಏನೇನೋ ಮಾತಾಡ್ತಿರ್ತೀರಿ, ಅವೆಲ್ಲ ಕರ್ಮ ಬಂದಾಗ್ತಾವೆ. ಇಲ್ಲಿ ಕುಂತ್ಕೊಂಡಾಗ ಭಾವ ಸಂವರ ಅಂತ ಹೇಳ್ತಾರೆ. ಭಾವ ಸಂವರ ಅಂದರೆ ಬರುವಂಥ ಕರ್ಮಗಳನ್ನು ನಿಲ್ಲಿಸುವುದು, ದ್ರವ್ಯಾಸ್ತ್ರವನ್ನು ತಡೆ ಹಿಡಿಯುವುದು ನಿಶ್ಚಯದಿಂದ ಅಂದರೆ ದ್ರವ್ಯ ಸಂವರ ಅಂತ ಹೇಳ್ತಾರೆ. ಜೋ ಯಾವುದು ಛೇದನ ಪರಿಣಾಮ ಆತ್ಮ ಪರಿಣಾಮದ ಕಮ್ಮಸ್ಸ ಕರ್ಮ ಪುದ್ಗಲದ ಆಶ್ರವಣ್ಣೀರೋನು ಎಲ್ಲವನ್ನೂ ಕೂಡ ಆಶ್ರವ ಮಾಡ್ತೀರಿ. ಈಗ ಲಲಿತಮ್ಮ ಬಂದಾರು, ನಮ್ಮ ಮನಿ ಭಕ್ತರು ಬಂದಾರು, ಈಗ ಇಲ್ಲಿ ಮಹಾರಾಜರ ಕಡೆ ಬಂದು ಕೂತ್ಕೊಂಡು ರಾಜೇಂದ್ರ ಬಂದಾರು, ಇವರೆಲ್ಲರೂ ಬಂದಿರಿ, ಪ್ರಸನ್ನ ಕುಮಾರ್ ಬಂದಾರು. ಬಂದು ನೀವೇನು ಮಾಡ್ತೀರಿ, ಮಹಾರಾಜರು ನಮ್ಗೆ ಏನಾರು ಉಪದೇಶ ಮಾಡಿರಿ, ನಾವು ಎಷ್ಟೋ ಕರ್ಮ ಕಟ್ಕೊಂಡಿವಿ, ಆ ಭಾವ ಸಂವರ ಹೆಂಗೆ ಮಾಡಬೇಕು, ಯಾವಾಗ ನಾವು ಉಪದೇಶ ಮಾಡ್ತೇನಲ್ಲ ಸ್ವಾಧ್ಯಾಯ ತಪಃ, ಆವಾಗ ನಿಮಗೇನಾಗ್ತೈತಿ ಎಲ್ಲ ಕೂಡ ಕರ್ಮಗಳು ಸಂವರ ಆಗ್ತೈತಿ ಅಂತ ತಿಳಿಸ್ತಾರೆ. ಭಾವ ಸಂವರವಾಗಿದೆ. ದೌವಸ್ಯ ಅಂದರೆ ದ್ರವ್ಯ ಅವು ಕೂಡ ಆಶ್ರಯವಾಗ್ತಾವೆ. ಎಲ್ಲವೂ ದ್ರವ್ಯಗಳು ಬಂದಾಗ ಆಶ್ರಯವಾಗ್ತಾವೆ, ನಿಲ್ತಾವೆ. ಅವೆಲ್ಲ ಕರ್ಮ ರೂಪ ಪಥಗಳ ದ್ರವ್ಯಗಳು ನಾಶ ಆಗ್ತಾವೆ. ಆಶ್ರವರಸ್ಯ ರೋವಣ ಆಶ್ರಯವನ್ನು ತಡೆಯುವುದು ಕಲು ನಿಶ್ಚಯದಿಂದ ಅನ್ಯ ಅಂದ್ರೆ ದ್ರವ್ಯ ಸಂವರವಾಗಿದೆ. ಆತ್ಮ ಯಾವಾಗಲೂ ಕೂಡ ಆಶ್ರವ ಕರ್ಮ ಮಾಡ್ತಾ ಇರ್ತಾನೆ. ಆತ್ಮ ಯಾವಾಗಲೂ ಕೂಡ ಆಶ್ರವ ಆಗ್ತಾ ಇರ್ತೈತಿ. ಅದನ್ನು ನಾವು ಸಂವರ ಮಾಡಬೇಕು. ಏನು ಮಾಡಬೇಕು? ಸಂವರ ಮಾಡಿದ್ರೆ ನಿರ್ಜರ ಆಗ್ತೈತಿ. ಅಲ್ಲಿ ಮಟ್ಟ ನಿರ್ಜರ ಆಗೋದನ್ನಿಲ್ಲ. ನಿರ್ಜರ ಆದ ನಂತರ ಮೋಕ್ಷ ಇದೆ, ಅಲ್ಲಿ ಮಟ್ಟನೂ ಮೋಕ್ಷ ಇಲ್ಲ. ನಿಮಗೆಲ್ಲರೂ ನೋಡ್ರಿ ಎಷ್ಟು ಕರ್ಮಗಳನ್ನು ಇಲ್ಲಿ ಬಂದು ಕುಂತೀರಿ, ಅಸಂಖ್ಯಾತ ಕರ್ಮಗಳನ್ನು ಸಂವರ ಮಾಡಿಕೊಂಡ್ರಿ. ಆವಾಗ ನೀವು ಆಶ್ರಯವನ್ನು ತಡೆ ಹಿಡ್ಕೊಂಡ್ರಿ. ಆತ್ಮ ಅಶುದ್ಧ ಇತ್ತು, ಅಶುದ್ಧ ಆತ್ಮನ ಭಾವ ಸಂವರ ಮಾಡ್ಕೊಂಡ್ರಿ ನೀವೆಲ್ಲ. ಆಮೇಲೆ ದ್ರವ್ಯ ಸಂವರ ಅಂತಂದ್ರೆ ಬುದ್ಧಿಗಳ ಕರ್ಮಗಳನ್ನು ಅವನ್ನೆಲ್ಲ ತಡೆ ಹಿಡಿದು ದ್ರವ್ಯ ಸಂವರನ್ನು ಕೂಡ ಮಾಡಿಕೊಂಡ್ರಿ ಅಂತ ತಿಳಿಸ್ತಾರೆ. ಕೇವಲ ಜ್ಞಾನ ಪ್ರಾಪ್ತಿ ಆಗ್ತೈತಿ. ಅದರಿಂದ ದ್ರವ್ಯ ಸಂವರ ಮಾಡಿದ್ರೆ ಕೇವಲ ಜ್ಞಾನ ಆಗ್ತೈತಿ. ಕೇವಲ ಜ್ಞಾನದಿಂದ ನಿಮಗೇನಾಗ್ತೈತಿ, ಯಥಾಚಾರಿತ್ರ ಆಗ್ತೈತಿ. ಅಲ್ಲಿಂದ ನಿಮಗೇನಾಗ್ತೈತಿ, ಮೋಕ್ಷನೂ ಸಿಗ್ತೈತಿ ಅಂತ ಹೇಳ್ತಾರೆ.